ಕರ್ನಾಟಕ ಸಿಮೆಂಟ್ ಲಿಮಿಟೆಡ್ ಕಂಪನಿಯ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡುವಂತೆ ಆಗ್ರಹಿಸಿ ಕರ್ನಾಟಕ ಸಿಮೆಂಟ್ ಮಜ್ದೂರ್ ಸಭಾದಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕಲಬುರಗಿ ನಡೆದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಭಾದ ಪ್ರಮುಖರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಿ ಮಾತನಾಡಿ, ಕರ್ನಾಟಕ ಸಿಮೆಂಟ್ ಲಿಮಿಟೆಡ್ ಕಂಪನಿಯ 1983ರಲ್ಲಿ ಚಿತ್ತಾಪುರ ತಾಲೂಕಿನ ಪ್ರಾರಂಭವಾಗಿದ್ದು 1992ರಲ್ಲಿ ಕಂಪನಿಯು ಮುಚ್ಚಿರುತ್ತದೆ. ಚಿತ್ತಾಪುರ ತಾಲೂಕಿನ ಒಟ್ಟು 200 ಜನ ಕಾರ್ಮಿಕರು ಕಂಪನಿಯಲ್ಲಿ ಕಾರ್ಯನಿರ್ವಹಿಸಿದ್ದು, ಕಂಪನಿಯಿಂದ ಸೌಲಭ್ಯ ವಂಚಿತರಾಗಿದ್ದು ಯಾವುದೇ ವೇತನ ಪಿಂಚಣಿಯನ್ನು ಪಡೆದಿರುವುದಿಲ್ಲ. ಕಂಪನಿಯಲ್ಲಿರುವ ಚರಾಸ್ತಿಗಳನ್ನು ಕಂಪನಿಯ ಆಡಳಿತಾಧಿಕಾರಿಗಳು ಮಾರಾಟ ಮಾಡಿಕೊಂಡು ಹೋಗಿದ್ದು, ಕಾರ್ಮಿಕರಿಗೆ ಯಾವುದೇ ಪರಿಹಾರ ನೀಡುವುದಿಲ್ಲ ಮತ್ತು ಕಾರ್ಮಿಕರ ಭವಿಷ್ಯ ನಿಧಿ ಹಣವೂ ಸಹ ಕಾರ್ಮಿಕರಿಗೆ ದೊರೆತಿಲ್ಲ ಎಂದು ಆರೋಪಿಸಿದರು. ಇವತ್ತು ಚಿತ್ತಾಪುರ ತಾಲೂಕಿನಲ್ಲಿ ಇದ್ದಂಥ ಕರ್ನಾಟಕ ಸಿಮೆಂಟ್ ಲಿಮಿಟೆಡ್ ಕಂಪನಿ ಏನಿದೆ 1992ರಲ್ಲಿ ಮುಚ್ಚೋಗಿದೆ. ಅಲ್ಲಿ 200 ಜನ ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ. ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರ ಪರವಾಗಿರ್ತಕ್ಕಂಥ ಏನು ನ್ಯಾಯಾಲಯದ ಆದೇಶ ಇದೆ, ಆ ಆದೇಶನೂ ಕೂಡ ಅನುಷ್ಠಾನ ಮಾಡದೇ ಅದನ್ನು ಸಂಪೂರ್ಣವಾಗಿ ದಿಕ್ತಪ್ಪಿಸಿದ್ದಾರೆ. ಅಲ್ಲಿ ಕಂಪ್ನಿಯ ಏನು ಲ್ಯಾಂಡ್ ಇದೆ, ಆ ಲ್ಯಾಂಡನ್ನು ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಹಸ್ತಾಂತರ ಮಾಡಿ ಅದನ್ನು ಕಾರ್ಮಿಕರಿಗೆ ವಹಿಸ್ಕೊಡ್ಬೇಕು ಅಂತಕ್ಕಂಥ ಏನು ನ್ಯಾಯಾಲಯದ ಆದೇಶ ಇದೆ ಅದನ್ನು ಅನುಷ್ಠಾನ ಮಾಡಬೇಕು ಮತ್ತು ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಕಳೆದ ಏನು 92ರಿಂದ ನಿರಂತರವಾಗಿ ಏನು ಚಳವಳಿ ಮಾಡ್ತಾಯಿದೆ. ಆ ಚಳವಳಿಗೆ ಸಂಬಂಧಪಟ್ಟಂಗೆ ಮಾನ್ಯ ಪ್ರಿಯಾಂಕ ಸಾಹೇಬರು ಇವತ್ತು ಉಸ್ತುವಾರಿ ಸಚಿವರಿದ್ದಾರೆ. ಅವರು ಏನು ನಿರಂತರವಾಗಿ ಆರಿಸಿ ಬಂದಿದ್ದಾರೆ. ತಮ್ಮದೇ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಮಿಕರ ಪರವಾಗಿ ಅವರು ಕಾಳಜಿ ವಹಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಮೂಲಕ ಮಾಡ್ತಾಯಿದ್ದೇವೆ. ಸಾಹೇಬರಿಗೆ ಈಗಾಗಲೇ ಹಲವಾರು ಬಾರಿ ಮನವಿಯನ್ನು ಕೊಟ್ಟಾಗಿದೆ. ಅವರಿಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಇದೆ. ಆದರೂ ಕೂಡ ಅವರೇನದ ಅಲ್ಲಿ ಕಾರ್ಮಿಕರ ಪರವಾಗಿರ್ತಕ್ಕಂಥ ನಿಲುವನ್ನು ತಗೊಳ್ಳಿಕ್ಕೆ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಕಾರ್ಮಿಕರಿಗೆ ಅನ್ಯಾಯ ಆಗ್ತಕ್ಕಂಥ ರೀತಿಯೊಳಗೆ ತಾವು ನಿರ್ಲಕ್ಷ್ಯವನ್ನು ತಾಳಬೇಡ್ರಿ, ತಾವು ವಿಳಂಬ ನೀತಿಯನ್ನು ಅನುಸರಿಸಬೇಡ್ರಿ. ದಯವಿಟ್ಟು ಈ ವಿಷಯನ ತಾವು ಸ್ವಲ್ಪ ಕಾಳಜಿ ವಹಿಸಿ. ಅಲ್ಲಿ 200 ಜನ ಕಾರ್ಮಿಕರ ಕುಟುಂಬದ ಭವಿಷ್ಯದ ಪ್ರಶ್ನೆ ಇದೆ. ಅವರು ಕಳೆದ ಒಂದು 25-30 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಅವ್ರ ಪರವಾಗಿ ತಾವು ಮಾತಾಡಬೇಕು, ಅವ್ರ ಪರವಾಗಿ ತಾವು ಕೆಲಸ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITUC ಪರವಾಗಿ ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ಈ ಮೂಲಕ ಸಾಹೇಬರಲ್ಲಿ ಆಗ್ರಹ ಮಾಡ್ತೇನೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.